ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಳ್ಳೋದು ಅಂತೇಳಿ. ಈಗ ಕರ್ನಾಟಕ ಸರ್ಕಾರಕ್ಕೆ ಈ RCBನ ಇವರು ಸನ್ಮಾನಿಸ್ತೀವಿ ಅಂತ ಕರೆಸಿಬಿಟ್ಟು ಮಾಡಿದ್ದೇನು ಇವರು? ವಿರಾಟ್ ಕೊಹ್ಲಿಗೆ ಮಾಡಿದ್ದೇನು? RCB ಫ್ಯಾನ್ಸಿಗೆ ಮಾಡಿದ್ದೇನು? ನೋಡಿ, ಎಲ್ಲ ಸಂಭ್ರಮದಲ್ಲಿದ್ದರು, ಸಂತೋಷದಲ್ಲಿದ್ದರು. 18 ವರ್ಷಗಳ ಕಾಯುವಿಕೆಗೆ ಕಡೆಗೂ ನೆನ್ನೆ ಈ ಕಪ್ ಇದೆಯಲ್ಲ, ಈ ಸಲ ಕಪ್ ನಮ್ಮದು ಅಂತ ಹೇಳಬೇಕಿದ್ರೆ ಆ ಸಂಭ್ರಮ, ಆ ಸಂತೋಷ, ಆ ಕಾಯುವಿಕೆ ಕಡೆಗೂ ಕೂಡ ಸುಖಾಂತ್ಯ ಆಗಿದ್ದು ಎಲ್ಲ ಸಂಭ್ರಮದಲ್ಲಿರುವಾಗ ಇವರು ಕರ್ನಾಟಕ ಸರ್ಕಾರದವರು ಅದು ಯಾವ ಕಾರಣಕ್ಕೋ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆದಾಗೆ ಒಂದು ಸನ್ಮಾನ ಸಮಾರಂಭ, ಈ ಈಗ ಹೇಳ್ತಾರಲ್ಲ ಈಗ ಫಾಸ್ಟ್ ಫುಡ್ ಅಂತೇಳಿ, ಆ ರೀತಿ ಒಂದು ಫಾಸ್ಟ್ ಸನ್ಮಾನ ಏರ್ಪಾಡು ಮಾಡಿದ್ರು. ಎಲ್ಲಿ? ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಇದೆಯಲ್ಲ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ಹೋಗಿ ಸ್ವಾಗತ ಮಾಡ್ಕೊಂಡ್ರು. RCB ಟೀಮ್ ಅವ್ರನ್ನೆಲ್ಲ ಸ್ವಾಗತ ಮಾಡ್ಕೊಂಡ್ರು. ಸ್ವತಃ DK ಶಿವಕುಮಾರ್ ಹೋಗಿದ್ರು, ಎಲ್ಲರಿಗೂ ಫೋಸ್ ಕೊಟ್ಟರು. ಅಷ್ಟೆಲ್ಲ ವಿರಾಟ್ ಕೊಹ್ಲಿ ಅವರಿಗೆ ಇವರೊಂದು ಈ ಧ್ವಜ, ಕರ್ನಾಟಕದ ಬಾವುಟ, ಹಾಗೆ RCB ಧ್ವಜ ಎರಡನ್ನೂ ಕೂಡ ಕೊಟ್ಟು ಬಂದರು. ಇಲ್ಲಿ ಬಂದು ನೋಡಿದ್ರೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟ್ಯಾಂಡ್ ಎದುರುಗಡೆ ಸಮುದ್ರ, ವಿಧಾನಸೌಧ ಎದುರುಗಡೆ ಏನು ಸಮುದ್ರ, ಅಕ್ಷರಶಃ ಸಮುದ್ರ ಕಾಣಿಸ್ತಾ ಇತ್ತು. ಯಾವ ಸಮುದ್ರ? ಅರೆ ಸಮುದ್ರ ಬೆಂಗಳೂರಲ್ಲಿ ಹೆಂಗೆ ಬರ್ಲಿಕ್ಕೆ ಸಾಧ್ಯ? RCB ಅಭಿಮಾನಿಗಳ ಸಮುದ್ರ, RCB ಫ್ಯಾನ್ಸ್ ಸಮೂಹದ ಸಮುದ್ರ. ಆ ಹೈಕೋರ್ಟ್ ಮತ್ತು ವಿಧಾನಸೌಧದ ನಡುವಿನ ರಸ್ತೆ ಇದೆಯಲ್ಲ, ಕಿಕ್ಕಿರಿದು ತುಂಬೋಗಿತ್ತು. ವಿಧಾನಸೌಧದ ಕಾಂಪೌಂಡ್ ಮೇಲೆ, ಆ ಕಡೆ ಹೈಕೋರ್ಟ್ ಕಾಂಪೌಂಡ್ ಮೇಲೆ, ಅದ್ರ ಗೇಟ್ ಮೇಲೆ, ಅಲ್ಲಿದ್ದ ಮರಗಳ ಮೇಲೆಲ್ಲ ಹತ್ಕೊಂಡು ಕೂತ್ಬಿಟ್ಟಿದ್ರು. ಹೆಂಗೋ ನೋಡಿದ್ರೆ ಸಾಕು, ಒಂದ್ಸತಿ ವಿರಾಟ್ ಕೊಹ್ಲಿ ನೋಡಿದ್ರೆ ಸಾಕು, ಒಂದ್ಸತಿ RCB ಟೀಮ್ ಅವ್ರನ್ನೆಲ್ಲ ನೋಡಿದ್ರೆ ಸಾಕು, ಒಂದ್ಸತಿ ನಾವು ಗೆದ್ದಿರೋ IPL ಕಪ್ಪನ್ನು ನೋಡಿದ್ರೆ ಸಾಕು ಅನ್ನೋ ಆ ಧಾವ ಅಂತ, ಆ ಖುಷಿ ಎಲ್ಲ ಬಂದು ನಿಂತುಬಿಟ್ಟಿದ್ರು RCB ಫ್ಯಾನ್ಸ್. ಬಹುಶಃ ಈ ರಾಜಕಾರಣಿಗಳೆಲ್ಲ ಸಮಾವೇಶ ಮಾಡ್ತಾರಲ್ಲ, ದುಡ್ಡು ಕೊಟ್ಟು ಕರೆಸ್ತಾರೆ. ದುಡ್ಡು, ಎಣ್ಣೆ, ಊಟ ಎಲ್ಲ ವ್ಯವಸ್ಥೆ ಮಾಡಿಯೂ ಬರಲ್ಲ, ಅಲ್ಲಿ ಅರ್ಧಕ್ಕೆ ಎದ್ದೋಗಿರ್ತಾರೆ. ಇಲ್ಲಿ ಮಳೆಯ ನಡುವೆಯೂ ನಿಂತಿದ್ರು RCB ಫ್ಯಾನ್ಸ್, ಕಿಕ್ಕಿರಿದು ತುಂಬಿದ್ರು. ನಿನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಎಷ್ಟು ಜನ ಇದ್ರು ಅದಕ್ಕಿಂತಲೂ ಹೆಚ್ಚು ಜನ ಇಲ್ಲಿದ್ರೇನೋ, ಅಷ್ಟು ಕ್ರೌಡ್ ಇತ್ತು. ಅಲ್ಲಿ ಎಷ್ಟು RCB ಫ್ಯಾನ್ಸ್ ಇದ್ರು ಅದಕ್ಕಿಂತ ಹೆಚ್ಚು RCB ಫ್ಯಾನ್ಸ್ ಇವತ್ತು ಬೆಂಗಳೂರಲ್ಲಿ ನಿಂತಿದ್ರು, ವಿಧಾನಸೌಧ ಎದುರು ನಿಂತಿದ್ರು. ಎಂಥ ಆಪರ್ಚುನಿಟಿ ಇತ್ತು ಇವರಿಗೆ. ಮತ್ತು RCB ಟೀಮ್ ಅವರು ಬಂದಿದ್ದೇ ದೊಡ್ಡ ವಿಷಯ. ವಿರಾಟ್ ಕೊಹ್ಲಿ ಅಲ್ಲ, ಅಷ್ಟು ಸುಲಭವಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಇಷ್ಟು ಶಾರ್ಟ್ ನೋಟಿಸಲ್ಲಿ ಇವರ ಮಾತಿಗೆ ಗೌರವ ಕೊಟ್ಟು ಬಂದರು. ಅವರು ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ಗೂ ಬಂದರು. ಇವರು ನೋಡಿ, ಯಾರಿಗಾದರೂ ಇಟ್ಸ್ ಕಾಮನ್ ಸೆನ್ಸ್. ಇವತ್ತು ಪೂರ್ತಿ ಮೋಡ ಇತ್ತು, ಮಳೆ ಬರುತ್ತೆ ಸಾಧ್ಯತೆ, ಎಲ್ರಿಗೂ ಗೊತ್ತು ಮಳೆ ಬರುತ್ತೆ ಇವತ್ತು ಅಂತೇಳಿ. ಮಳೆ ಬರುವ ಸಾಧ್ಯತೆ ಇತ್ತು, ಕಾರ್ಮೋಡ. ಹೀಗಿರುವಾಗ ಅಲ್ಲಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸಲ್ಲಿ ಇವರಿಗೆ ಒಂದು ಛಾವಣಿ ಹಾಕ್ಸೋಕ್ಕಾಗಿಲ್ಲ, ಒಂದು ಟೆಂಪ್ರವರಿ ಛಾವಣಿ. ಈ ಮಳೆ ಬಂದರೆ ನೆನ್ಕಂಡು ಕೂರ್ಬೇಕಾಯ್ತು, ಕಡೆ ಕೂರ್ಲಿಕ್ಕೂ ಆಗಿಲ್ಲ, ಎದ್ದೋದ್ರು. ಅಲ್ಲಿ ಅಭಿಮಾನಿಗಳು ಆ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರನ್ನ ನೋಡಿ, ಎಷ್ಟು ಜನ ಅವ್ರನ್ನ ನೋಡಬೇಕು ಅನ್ಸತಿ ಅಂತ ಹೇಳಿ. ಅವ್ರು ಕೂತಿದ್ದಿದ್ರೆ ಸಾಕಿತ್ತು. ಮತ್ತು CM ಬಂದಿದ್ದರು, DCM ಇದ್ದರು, ರಾಜ್ಯಪಾಲರಿದ್ದರು, ಮಿನಿಸ್ಟ್ರಿಗಳೆಲ್ಲ ಇದ್ದರು. ಮಿನಿಸ್ಟ್ರಿಗಳು ಅವ್ರ ಮಕ್ಕಳನ್ನು ಕರ್ಕೊಂಬಂದ್ಬಿಟ್ಟಿದ್ರು. ಸ್ವತಃ ಜಮೀರ್ ಅಹಮದ್ ಖಾನ್ ಅವ್ರ ಮಗನ್ನೇ ಕರ್ಕೊಂಬಂದು ಪಕ್ಕದಲ್ಲಿ ನಿಲ್ಸ್ಕೊಂಡಿದ್ರು. ಈ ರೀತಿ ಅಷ್ಟು ಜನ ಇವರು ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮ ಮಾಡಿ ಗೌರವ ಕೊಡೋ ಬದಲು ಆ ಸನ್ಮಾನ ಮಾಡಿದ್ರು. ಅದು ಯಾರಿಗೂ ಬೇಡ ಬಿಡಿ. ಈ BBMPಯಲ್ಲಿ ಒಂದು ಕೆಂಪೇಗೌಡ ಪ್ರಶಸ್ತಿ ಅಂತಲೇ ಕೊಡ್ತಾರೆ, ಅದು ಕೊಡಬೇಕಿದ್ರೆ ವೇದಿಕೆ ಮೇಲೆಲ್ಲ ತುಂಬಿಟ್ಟು ಒಂದು ಕಡೆಯಿಂದ ಹಿಂಗೆ ಈ ಹೇಳ್ತಾರಲ್ಲ ಅದೇನು, ಆ ರೀತಿ ಮಾಡ್ತಾರಲ್ಲ ಸನ್ಮಾನ. ಇವತ್ತು ಅದೇ ರೀತಿ ಆಯಿತು. ಜಾತ್ರೆ ನಡೆದಂಗೆ ನಡೀತು. ಒಬ್ರಿಗೆ ಹಾರ ಹಾಕ್ತಾರೆ, ಅವ್ರಿಗೆ ಶಾಲ್ ಇಲ್ಲ, ಅವ್ರಿಗೆ ಪೇಟ ಇಲ್ಲ. ಇನ್ನೊಬ್ರಿಗೆ ಪೇಟ ಹಾಕ್ತಾರೆ ತಲೆ ಮೇಲೆ, ಅವ್ರಿಗೆ ಹಾರ ಇಲ್ಲ, ಶಾಲ್ ಇಲ್ಲ. ಮತ್ತೊಬ್ರಿಗೆ ಶಾಲ್ ತೊಡಿಸ್ತಾರೆ, ಅವ್ರಿಗೆ ಹಾರ ಇಲ್ಲ, ಪೇಟ ಇಲ್ಲ. ಆ DK ಶಿವಕುಮಾರ್ ಅವರು ಆ ಸನ್ಮಾನ ಮಾಡಿದ ರೀತಿ ನೋಡಿಬಿಟ್ರೆ ಯಾರಿಗೂ ಬೇಡ ಅದು. ಅದು ಸನ್ಮಾನವೋ ಅವಮಾನವೋ. ಅಲ್ಲಿ ಕೂತಿದ್ದಾರೆ ನೋಡಿ, ಅವ್ರು ಬಂದರು, ರಾಷ್ಟ್ರಗೀತೆಗೆ ಎದ್ದು ನಿಂತು ಗೌರವ ಕೊಟ್ಟರು, ನಾಡಗೀತೆಗೆ ಎದ್ದು ನಿಂತು ಗೌರವ ಕೊಟ್ಟರು. ಅಷ್ಟೆಲ್ಲ ಮಾಡಿದವರು ಅಭಿಮಾನಿಗಳಿಗೆ ಒಂದೆರಡು ಸಂದೇಶನೂ ಕೊಡ್ತಾಯಿದ್ರು. ಇವರಿಗೆ ಅವ್ರ ಕೈಯಲ್ಲಿ ಮೈಕು ಕೊಡೋಕ್ಕಾಗಲಿಲ್ಲ. ಕೊಡ್ಲಿಕ್ಕಲ್ಲಿ ಮಳೆ ಬಂದುಬಿಡ್ತಲ್ಲ, ಇವರೊಂದು ಚಾವಣಿ ಹಾಕ್ಸಿಲ್ವಲ್ಲ ಅಲ್ಲಿ. ಅಭಿಮಾನಿಗಳನ್ನ ಎಷ್ಟು ಶಿಸ್ತಾಗಿ ನಿಲ್ಲಿಸ್ಬೋದಿತ್ತು ಮನಸ್ಸು ಮಾಡಿದರೆ, ಕರೆಕ್ಟಾಗಿ ಮಾಡಿಬಿಟ್ಟಿದ್ರೆ, ಎಲ್ಲ ಕರೆಕ್ಟಾಗಿ ಕಂಪಾರ್ಟ್ಮೆಂಟ್ಗಳನ್ನ ಹಾಕಿದರೆ. ಏನೂ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಜಾತ್ರೆ ಆ ಥರ ಅಲ್ಲಿ ವ್ಯವಸ್ಥೆ. ಅಲ್ಲಿ ಸ್ಟೇಜ್ ಮೇಲೆ ಅದೇನು, ಅಯ್ಯೋ ರಾಮ, ದೊಡ್ಡ ಆದಂಗೆ ಆಗಿತ್ತು ಹೇಳ್ತೀನಿ ನಾನು ನಿಮಗೆ. ಎಲ್ಲರೂ ನುಗ್ಗೋರೆ, ಎಲ್ಲರೂ ಸ್ಟೇಜ್ ಮೇಲೆ. ಅಲ್ಲಿ RCB ಆಟಗಾರರನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಭಿಮಾನಿಗಳು ನಿಂತಿದ್ದಾರೆ ಎದುರುಗಡೆ, ಅವ್ರನ್ನ ಕಣ್ ತುಂಬ್ಕೊಳ್ಳೋಣ ಅಂದರೆ ಸ್ಟೇಜ್ ಮೇಲೆ ಎಲ್ಲ ಅಡ್ಡ ನಿಂತು ಬಿಟ್ಟಿದ್ದಾರೆ.
ಕಂಪ್ಲೀಟ್ ಕವರ್ ಆಗಿಬಿಟ್ಟಿದೆ. ಅಲ್ಲಿ ಯಾರ್ಯಾರೋ ನುಗ್ಗಿಬಿಟ್ಟಿದ್ದಾರೆ. ಅಲ್ಲಿ ವಿಧಾನಸೌಧ ಒಳಗಿದ್ದವರೆಲ್ಲ ಬಂದು ನಿಂತುಬಿಟ್ಟಿದ್ದಾರೆ ಸ್ಟೇಜ್ ಮೇಲೆ. ಅಲ್ಲಿ ಕೂತಿರೋದು ಯಾರು? ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಅಲ್ಲಿ ಸಾಲ್ಟ್ ಇದ್ದರು, ಹೇಸಲ್ವುಡ್ ಇದ್ದರು, ಅವರೆಲ್ಲ ಸುಮ್ಮನೆ ಅಲ್ಲ, ಅವರೆಲ್ಲ ಬರಬೇಕಿದ್ರೆ ದೊಡ್ಡ ವಿಚಾರ. ಅಂಥವ್ರು ಬಂದಿರುವಾಗ ಇವ್ರಿಗೆ ಒಂದು ಕಡೆ ಸರಿಯಾದ ವ್ಯವಸ್ಥೆನೂ ಮಾಡೋಕ್ಕಾಗಿಲ್ಲ. RCB ಫ್ಯಾನ್ಸ್ ಅವ್ರನ್ನ ನೋಡೋಣ ಅಂದರೆ ಅವರು ಕೂಡ ಕರೆಕ್ಟಾಗಿ ನಿಂತು ನೋಡುವಂಥ ವ್ಯವಸ್ಥೆ ಮಾಡಿಲ್ಲ. ಹೋಗಲಿ, ಇವರು ಕೂತು ತರ್ಬೋದು ಇದ್ದು RCB ಫ್ಯಾನ್ಸಿಗೆ ಒಂದೆರಡು ಸಂದೇಶ ಕೊಟ್ಟು ಹೋಗೋಣ ಮತ್ತು ಮುಖ್ಯಮಂತ್ರಿಗಳು ಮಾತಾಡ್ಬೋದಿತ್ತು. ಯಾವುದಕ್ಕೂ ಇವರು ವ್ಯವಸ್ಥೆಯೇ ಅವ್ಯವಸ್ಥೆ ಆಗೋಗ್ಬಿಟ್ಟಿತ್ತಲ್ಲ. ಈ ರೀತಿ ಬೇಕಿತ್ತಾ? ಅದೇ ಹೇಳ್ದನಲ್ಲ, ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಳ್ಳೋದಂದರೆ ಹಿಂದೆ ಇದೇ ರೀತಿ ಹಿಂಗೆ ಅದನ್ನೇ ಮಾಡ್ಕೊಂಡಿದ್ದು ಇವತ್ತು ಇವರು. ಏನು ಅನಿಸಿರುತ್ತೆ ವಿರಾಟ್ ಕೊಹ್ಲಿ ಆ್ಯಂಡ್ ಟೀಮ್ಗೆ, ರಜತ್ ಪಾಟಿದಾರ್ಗೆ ಏನು ಅನಿಸಿರುತ್ತೆ? ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಾನು ಹೇಳ್ದನಲ್ಲ, ಟಿಮ್ ಡೇವಿಡ್, ಸಾಲ್ಟ್, ಹೇಸಲ್ವುಡ್, ಹಾಗೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳ ಆಟಗಾರರೆಲ್ಲ ಇದ್ದಾರಲ್ಲ ನಮ್ಮ RCB ಟೀಮಲ್ಲಿ, ಕೃಣಾಲ್ ಪಾಂಡ್ಯ, ಇವರಿಗೆಲ್ಲ ಏನು ಅನಿಸಿರುತ್ತೆ ಯೋಚನೆ ಮಾಡಿ. ಅವ್ರನ್ನೇ ನೂಕಾಡ್ತಾಯಿದ್ರು. ಕೋಚ್ ಆ್ಯಂಡಿ ಫ್ಲವರ್ ಇದ್ದರು, ತಳ್ಳಾಡ್ತಾರೆ, ಎಳೆದಾಡ್ತಾರೆ. ಏನು ಮಾಡ್ಬೇಕು ಹೇಳಿ? ಈ ರೀತಿ ಅವ್ಯವಸ್ಥೆ ಅಗತ್ಯ ಇತ್ತ? ಸ್ವತಃ ಎಲ್ಲಾದರೂ ನೋಡಿ, DK ಶಿವಕುಮಾರ್ ಸ್ವತಃ ಎಲ್ಲರದ್ದು ಕೆಲವ್ರದ್ದೆಲ್ಲ ಕೊಳಪಟ್ಟಿ ಕೈ ಹಾಕಿ ತಳ್ತಾಯಿದ್ರು. ನಾನು ಕಣ್ಣಾರೆ ನೋಡಿದೆ. ಆ ಪರಿಸ್ಥಿತಿ ಇತ್ತು ಸ್ಟೇಜ್ ಮೇಲೆ. ಇನ್ನು ಹೋಮ್ ಮಿನಿಸ್ಟ್ರು ಎಲ್ಲಿ ವಿರಾಟ್ ಕೊಹ್ಲಿಗೆ ಏನಾದರೂ ಆದರೆ ಎಲ್ಲಿ ನನ್ನ ಬುಡಕ್ಕೆ ಬೆಂಕಿ ಬೀಳುತ್ತೇನೋ, ನನ್ನ ಪಟ್ಟಕ್ಕೆ ಕೂತು ಬರ್ತೇನೋ ಅಂತೇಳಿ ಹೋಗಿ ವಿರಾಟ್ ಕೊಹ್ಲಿ ಹಿಂದೆ ಹಿಂಗೆ ಕೈ ಇಟ್ಕೊಂಡು ನಿಂತುಬಿಟ್ಟಿದ್ರು. ಏನಾಗದೇ ಇದ್ರೆ ಸಾಕಪ್ಪ ಈ ಪುಣ್ಯಾತ್ಮನಿಗೆ, ಏನಾದರೂ ಆಯ್ತಂದ್ರೆ ಅದು ನನ್ನ ಬುಡಕ್ಕೆ ಬರುತ್ತೆ ಅಂಥೇಳಿ. ಅಷ್ಟು ನಿಕೃಷ್ಟವಾದಂಥ ವ್ಯವಸ್ಥೆ, ಅತ್ಯಂತ ಕೆಟ್ಟ ವ್ಯವಸ್ಥೆ. ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಬಹುದಾಗಿದ್ದಂಥ ಅವಕಾಶವನ್ನು, ಸದಾವಕಾಶವನ್ನು ಕೈಯಾರೆ ಹಾಳು ಮಾಡ್ಕೊಂಡ್ರಿ ಇವರು. ಎಂಥ ದುರಂತ ನೋಡಿ. ನಾನು ಹೇಳ್ದಲ್ಲ, ಇವ್ರು ದುಡ್ಡು ಕೊಟ್ಟರು ಬರಲ್ರಿ. ಅಷ್ಟು ಜನ ಬಂದಿದ್ದಲ್ಲಿ RCB ಫ್ಯಾನ್ಸ್, ಯಾರು ಕರಿದೇ ಬಂದಿದ್ರು, ಅವರು ಸ್ವತಃ ಸ್ವಯಂ ಪ್ರೇರಿತರಾಗಿ ಬಂದಿದ್ದರು. ಹೇಗಿತ್ತು ಘೋಷಣೆ? ಇವ್ರು ದುಡ್ಡು ಕೊಟ್ಟವರೆಲ್ಲ ಬರ್ತಾರಲ್ಲ, ಅವ್ರು ಹೆಂಗಿರ್ತಾರೆ ನೋಡಿ, ನಮ್ಮ RCB ಫ್ಯಾನ್ಸ್ ಹೇಗಿದ್ರು ನೋಡಿ. ಅದೇ ವ್ಯತ್ಯಾಸ. ಯಾರಿಗೂ ಏನು ಎಣ್ಣೆ ಕೊಡಿಸ್ತೀವಿ ಅಂತೇಳಿ ಕರೆಸಿದ್ದಲ್ಲ, ಪಲಾವ್ ಪಾಕೆಟ್ ಕೊಡ್ತೀವಿ ಅಂತೇಳಿ ಕರೆಸಿದ್ದಲ್ಲ. ಅಭಿಮಾನದಿಂದ ಬಂದವರು. ಅವರಿಗೆ ತಮ್ಮ ಅಭಿಮಾನವನ್ನು ಪ್ರದರ್ಶನ ಮಾಡಲಿಕ್ಕೆ, ಅಲ್ಲಿ ನೋಡಲಿಕ್ಕೆ, ಕಣ್ತುಂಬಿಕೊಳ್ಳಲಿಕ್ಕೆ, ತಮ್ಮ ಆರಾಧ್ಯ ದೈವ ಎದುರುಗಡೆ ಬಂದಾಗ ಕಣ್ಣಾರೆ ನೋಡೋಣ ಅಂದರೂ ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕಾಗಿಲ್ವಲ್ಲ. ದುರಂತ ಇದು. ಇಷ್ಟು ಕೆಟ್ಟ ವ್ಯವಸ್ಥೆ ಈ ಸರ್ಕಾರಕ್ಕೆ. ಇಲ್ಲ, ನೀವು ಒಂದಿನ ತಡೆದು ಮಾಡಿದ್ರು ಯಾರು ಬೇಡ ಅಂತಿದ್ರು? ವ್ಯವಸ್ಥೆ ಮಾಡಲಿಕ್ಕೆ ನೋಡಿ, ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಮಾಡೋದು ಭಾಳ ದೊಡ್ಡ ವಿಷಯ ಏನ್ರಿ. ಇಷ್ಟು ಸಮಯ ಇದ್ದಾಗ, ನಿನ್ನೆ ರಾತ್ರಿಯಿಂದ ಇವತ್ತು ಸಂಜೆವರೆಗೂ ಇವರು ಮನಸ್ಸು ಮಾಡಿದರೆ ಎಂಥ ಕಾರ್ಯಕ್ರಮ ಬೇಕಿದ್ದರೂ ಮಾಡ್ಬೋದಿತ್ತು. ಆದರೆ ನಾನು ಹೇಳ್ತೀನಲ್ಲ, ಅಲ್ಪ ಆಲಸ್ಯ ಘೋರ ಪರಿಣಾಮ. ಇದೊಂದು ಆಲಸ್ಯ ಇದು. ಹಾಗಾಗಿ ಬಹುಶಃ ಅವರೆಲ್ಲರ ದೃಷ್ಟಿಯಲ್ಲೂ ಕೂಡ ಎಂಥ ಬ್ಯಾಡ್ ಇಂಪ್ರೆಷನ್ ಬಂದಿರ್ಬೋದು ಯೋಚನೆ ಮಾಡಿ ನೀವು. ಮತ್ತು RCB ಫ್ಯಾನ್ಸ್ ಅಂತೂ ಶಾಪ ಹಾಕೋಗಿರ್ತಾರೆ, ಇವರಿಗೆ ಬೈಕಂಡು ಹೋಗಿರ್ತಾರೆ. ಅಯ್ಯೋ ನಾವು ಅಲ್ಲಿಂದ ಎಲ್ಲ ಬಂದ್ವಿ. ಬಹುಶಃ ನನಗನ್ಸುತ್ತೆ ನಿನ್ನೆ ರಾತ್ರಿನೇ ಇದು ವೈರಲ್ ಆಗಿತ್ತು. ಇವತ್ತಲ್ಲಿ ವಿಧಾನಸೌಧ ಮುಂದೆ ಬರೀ ಕಾರ್ಯಕ್ರಮ ಅಂತ ಅಲ್ಲ, ಅಲ್ಲಿಂದ ಮೆರವಣಿಗೆ ಅಂತೇಳಿ ವೈರಲ್ ಆಗಿತ್ತು. ಕಡೆಗೆ ಹೋಮ್ ಮಿನಿಸ್ಟರ್ ಹೇಳಿದ್ರು ಮೆರವಣಿಗೆ ಇಲ್ಲ ಅಂತೇಳಿ. ಅಯ್ಯೋ, ಇನ್ನು ಮೆರವಣಿಗೆ ಮಾಡಿದರೆ ಏನು ಪರಿಸ್ಥಿತಿನೋ, ಅದನ್ನು ಮಾಡದೆ ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಇಲ್ದಿರೆ ಇನ್ನೂ ಕೆಟ್ಟ ಅವಮಾನ ಆಗಿರೋದೇನೋ ವಿರಾಟ್ ಕೊಹ್ಲಿ ಆ್ಯಂಡ್ ಟೀಮಿಗೆಲ್ಲ. ಬಹುಶಃ ಅಲ್ಲೇ ಕಲ್ಲೆಸಿತಾ ಇದ್ರು. ಗ್ರ್ಯಾಂಡ್ ಸ್ಟ್ಯಾಂಡ್ಗೆ ಆಟಗಾರರು ಮೊದಲು ಅಲ್ಲಿ ಕಲ್ಲೆಲ್ಲ ಎಸ್ತಾ ಇದ್ರು. ಅವರು ಮೈಕಲ್ ಅನೌನ್ಸ್ ಮಾಡ್ತಿದ್ರು ಕಲ್ಲೆಸಿಬೇಡಿ ಅಂತೇಳಿ. ಇನ್ನು ಯಾವ ವ್ಯವಸ್ಥೆ ಮಾಡಿರ್ಬೋದು ಯೋಚನೆ ಮಾಡಿ ನೀವು. ಅಷ್ಟರ ಮಟ್ಟಿಗೆ ಇವರಿಗೆ ಸುರಕ್ಷತೆ ಕೊಡ್ಲಿಕ್ಕೆ ಆಗಲ್ಲ ಅನ್ನೋದಾದರೆ ಟೈಮ್ ತಗೊಂಡು ಮಾಡಬೇಕಿತ್ತು ಕಾರ್ಯಕ್ರಮ. ಯಾರು ಬೇಡ ಅಂತಿದ್ರು? ನಿಮ್ಗೆ ಯಾರು ಕುತ್ತಿಗೆ ಮೇಲೆ ಕೂತಿದ್ರಾ? ಆದರೆ ಬಂದಂಥ ಅಭಿಮಾನಿಗಳಿಗೆ ತಮ್ಮ ಆರಾಧ್ಯ ದೈವವನ್ನೇ ನೋಡಲಿಕ್ಕೆ ಅವಕಾಶ ಕೊಡಲಿಲ್ಲ ನೀವು. ಏನು ಇವ್ರದ್ದೇನು ಕಾಯುವಿಕೆ ಸಣ್ಣದಾ? 18 ವರ್ಷ ಸತತವಾಗಿ ಸೋತರು ಬೆಂಬಲಿಸ್ತಾ ಬಂದಿದ್ರು RCB ಫ್ಯಾನ್ಸ್. ಅದು ಅವರ ಹೆಗ್ಗಳಿಕೆ. ಅಂಥವ್ರನ್ನ ನೀವು ಇವತ್ತು ಈ ರೀತಿ ಅವಮಾನಿಸಿ ಕಳಿಸಿದ್ರಲ್ಲ. ಬಹುಶಃ ಖಂಡಿತವಾಗಿಯೂ RCB ಫ್ಯಾನ್ ಶಾಪ ಅಂತೂ ಇವ್ರಿಗೆ ತಗಲಿರುತ್ತೆ. ವಿರಾಟ್ ಕೊಹ್ಲಿ ಬೈಕೊಂಡು ಹೋದ್ರೆ ಬಿಟ್ಟರು ನಂಗೆ ಗೊತ್ತಿಲ್ಲ. ಆದರೆ RCB ಫ್ಯಾನ್ಸ್ ಮಾತ್ರ ಭಾಳಷ್ಟು ಜನ ಇವ್ರಿಗೆ ಶಾಪ ಹಾಕಿರ್ತಾರೆ, ಬೈದಿರ್ತಾರೆ. ಅಷ್ಟರ ಮಟ್ಟಿಗೆ ಕೆಟ್ಟ ಕಾರ್ಯಕ್ರಮ, ಕೆಟ್ಟ ವ್ಯವಸ್ಥೆ ಬೇಕಿತ್ತ ಇದು? ಏನು ಹೇಳ್ತೀರಿ? ಬಹುಶಃ RCB ಫ್ಯಾನ್ಸ್ ಹೇಳಬೇಕಾಗುತ್ತೆ. ಹೇಗೆ ಮಾಡ್ಬೋದಿತ್ತು ಕಾರ್ಯಕ್ರಮ? ಎಷ್ಟು ಗೌರವಯುತವಾಗಿ ಮಾಡ್ಬೋದಿತ್ತು? ಮನಸ್ಸು ಮಾಡಿದರೆ ರಾಜಭವನದಲ್ಲೇ ಮಾಡ್ಬೋದಾಗಿತ್ತು. ರಾಜ್ಯಪಾಲರೇ ಅಲ್ಲಿಗೆ ಬಂದ್ರಲ್ಲ, ರಾಜಭವನಕ್ಕೆ ಬನ್ನಿ ಅಂದಿದ್ರೆ ಭಾಳ ಸಂತೋಷದಿಂದ ಹೋಗಿರೋರು. ಇಲ್ಲ, ವಿಧಾನಸೌಧದಲ್ಲೇ ಬ್ಯಾಂಕ್ವೆಟ್ ಹಾಲ್ ಮಾಡ್ಬೋದಿತ್ತು. ನಾನು ಹೇಳೋದು ಇಲ್ಲ, ಕ್ರೌಡು ಭಾಳ ಜನ ಸೇರ್ತಾರಲ್ಲಪ್ಪ, ಏನು ಮಾಡೋದು ಅನ್ನೋದಿದ್ದರೆ ಅರಮನೆ ಮೈದಾನದಲ್ಲಿ ಮಾಡ್ಬೋದಿತ್ತು. ನೀವು ಸಮಯ ತೆಗೆದುಕೊಂಡು ಮಾಡ್ಬೋದಿತ್ತು. ಈ ತರಾತುರಿಯಲ್ಲಿ ಅವಸರದಲ್ಲಿ ಮಾಡಿ ಅವಲಕ್ಷಣ ಅನಿಸ್ಕೊಳ್ಳೋ ಅನಿವಾರ್ಯತೆ ಏನಿತ್ತು? ಅದರಲ್ಲೂ ಕೂಡ RCB ಫ್ಯಾನ್ಸ್ ಪರಿಸ್ಥಿತಿ ನಂಗೆ ನೋಡೋಕ್ಕೆ ಆಗ್ತಿರಲಿಲ್ಲ ಅಲ್ಲಿ. ಅವ್ರು ಒಂದು ಸತಿ ಕಣ್ಣಾರೆ ನೋಡೋಣ ಅಂದರೆ
ಎಲ್ಲ ಇಡೀ ಸ್ಟೇಜ್ ನೀವು ನೋಡಿ. ಎಷ್ಟು ಇಂಥ ಅವ್ಯವಸ್ಥೆ ನಾನು ನೋಡೇ ಇಲ್ಲ. ಅಂಥ ಕೆಟ್ಟ ವ್ಯವಸ್ಥೆ. ಇವ್ರು ಯಾವುದೋ ರಾಜಕೀಯ ಸಮಾವೇಶ ಮಾಡ್ದಂಗೆ ಮಾಡಿಬಿಟ್ರೆ ಇಂಟರ್ನ್ಯಾಷನಲ್ ಆಟಗಾರನ ಕರೆಸ್ಕೊಂಡು. ದುರಂತ ಅಲ್ವ ಇದು? ಇವರು ಸನ್ಮಾನಿಸ್ಲಿಕ್ಕೆ ಕರೆಸಿದ್ದು, ಅವಮಾನಿಸ್ಲಿಕ್ಕೆ ಕರೆಸಿದ್ದು. RCB ಆಟಗಾರರಿಗೆ ನಿಜವಾಗಿ ಗೌರವ ಸಿಕ್ತು ಅಂತೀರಾ? ಹಾಗೆ RCB ಫ್ಯಾನ್ಸ್ಗೆ ಇದರಿಂದ ನೋವಾಯ್ತಾ ಇಲ್ವಾ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.